ಎಸ್, ಮುಂದಿನ ಸುದ್ದಿ ಹೋಗೋಣ. ಇದು ಬಹಳ ನಿಮಗೆ ಯೋಚನೆ ಮಾಡಿಸುತ್ತೆ. ಯಾರೆಲ್ಲ ಅಸಹಾಯಕ ಪುರುಷರಿರ್ತಾರಲ್ಲ ಅವರೆಲ್ಲ ನೋಡಲೇಬೇಕು. ಪುರುಷ ಪುಂಗವರು ನೋಡಲೇಬೇಕಾದಂಥ ಸುದ್ದಿ ಇದು. ಕಾರಣ ಏನು? ಲೆಟ್ಸ್ ಹ್ಯಾವ್ ಅ ಲುಕ್. ಗಂಡಸರ ಮೇಲೆ ಸವಾರಿ ಮಾಡೋ ಹೆಂಗಸರು, ಕಡೆಗೂ ಅಚ್ಚೇ ದಿನ ಬಂತ. ಗಂಡಸರ ಮೇಲೆ ಸವಾರಿ ಮಾಡೋ ಹೆಂಗಸರು ಕೂಡ ನೋಡಬೇಕು ಏನು ಮ್ಯಾಟ್ರು ಅಂಥೇಳಿ. ಕರ್ನಾಟಕದಲ್ಲಿ ಪುರುಷರಿಗೆ ಒಳ್ಳೆ ಕಾಲ, ಅಚ್ಚೇ ದಿನ ಬಂತ. ನೋಡೋಣ ಏನು. ಇನ್ಮೇಲೆ ಗಂಡಸರ ಮೇಲೆ ಹೆಂಗಸರು ಏನಾದರೂ ದೌರ್ಜನ್ಯ ಮಾಡಿದರೆ ಹುಷಾರ್, ಜೋಕೆ. ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಪುರುಷರ ಹಿತರಕ್ಷಣಾ ಸಮಿತಿ. ಪುರುಷರ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಟವೇ ಧ್ಯೇಯ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಪುರುಷರ ಹಿತರಕ್ಷಣಾ ಸಮಿತಿ ನೋಂದಣಿ ಮಾಡಿಕೊಳ್ಳುವಂಥ ಕೆಲಸ ನಡೀತಾ ಇದೆ. ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಪುರುಷರ ಹಿತರಕ್ಷಣಾ ಸಮಿತಿಯ ಒಂದು ಮೊದಲ ಸಭೆ ನಡೆದಿದೆ. ಎಲ್ಲೇ ಪುರುಷರ ಮೇಲೆ ದೌರ್ಜನ್ಯ ನಡೆದರೂ ಕೂಡ ಈ ಸಂಘಕ್ಕೆ ದೂರು ಕೊಡಬಹುದು. ಗಂಡಸರಿಗೆ ಬಂತು ಭೀಮಬಲ ಪುರುಷರ ಹಿತರಕ್ಷಣಾ ಸಮಿತಿಯಿಂದ. ಓಕೆ, MLC ವಿಶ್ವನಾಥ್ ಅವರೇ ಇದ್ರ ಗೌರವ ಅಧ್ಯಕ್ಷರು. ಎಚ್ ವಿಶ್ವನಾಥ್, ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು. ಮಾಜಿ MLC KT ಶ್ರೀಕಂಠಗೌಡ್ರೆ ಇದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು. ನೋಡಿ ಹೆಂಗಿದೆ. ಪುರುಷ ಪುಂಗವರು ನೋಡಲೇಬೇಕಾದಂಥ ಸುದ್ದಿ. ಗಂಡಸರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡೋರು, ಎನ್ಕ್ಯಾಶ್ ಮಾಡ್ಕೊಳ್ಳುವಂಥವ್ರು ಈ ಸುದ್ದಿನ ಗಮನಿಸಿದ್ರೆ ಒಳಿತಾದೀತು. ಎಷ್ಟೋ ಜನರು ಬೇಸತ್ ಬಿಟ್ಟಿರ್ತಾರ್ರಿ, ಅಯ್ಯೋ ಇಂಥವ್ರಿಂದ ಹಿಂಗಾಯ್ತು, ಸುಖ ಸುಮ್ಮನೆ ನಂದೇನು ಪಾತ್ರನೇ ಇಲ್ಲ ರೀ ಅದರಲ್ಲಿ, ಸಿಕ್ಕಿದ್ದೆ ಚಾನ್ಸು ಅಂತ ಆ ಕೇಸು ಈ ಕೇಸು ಅಂತೆಲ್ಲ ಹಾಕ್ಬಿಟ್ರು ಅನ್ನುವ ಅನೇಕ ಸುದ್ದಿನ ನೀವು ಗಮನಿಸಿರ್ತೀರಿ. ಎಸ್, ಐ ರಿಪೀಟ್, ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಪುರುಷರ ಹಿತರಕ್ಷಣಾ ಸಮಿತಿ ನೋಂದಣಿಯಾಗಿದೆ. ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಪುರುಷರ ಹಿತರಕ್ಷಣಾ ಸಮಿತಿಯ ಒಂದು ಮೊದಲ ಸಭೆ ನಡೆದಿದೆ. ಹೀಗಾಗಿ ಪುರುಷರ ರಕ್ಷಣೆಗೂ ಕೂಡ ಈಗ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ಆಗಿದೆ. ಅನೇಕರು ಇರ್ತಾರಲ್ಲ, ಈಗ ಮಹಿಳಾ ಸಂಘಟನೆಗಳನ್ನು ಕೇಳಿರ್ತೀವಿ, ಹೌದಾ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಹಿಳಾ ಸಂಘಟನೆ ಕರೀರಿ, ಆಯೋಗಕ್ಕೆ ದೂರು ಕೊಡೋಣ ಬರ್ರಿ, ವುಮೆನ್ ವಿಂಗು ಅಂತಿದೆ. ಎಲ್ಲಾದರೂ ಇದೆಯಾ ಮೆನ್ ವಿಂಗ್ ಅಂತ? ಕಡಿಮೆ ಅಲ್ವಾ? ಅದ್ರ ಬಗ್ಗೆ ಧ್ವನಿ ಎತ್ತೋರ ಸಂಖ್ಯೆನೇ ಕಡಿಮೆ ಇದೆ. ಆದರೆ ಒಂದು ಗುಡ್ ನ್ಯೂಸ್ ಅಂಥವರಿಗೆ, ಎಲ್ಲರಿಗೂ ಎಲ್ಲ ಹೆಣ್ಮಕ್ಳು ಹಾಗೆ ಸವಾರಿ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅಂತ ಇಲ್ಲ. ಆದರೆ ಸಮಾಜದಲ್ಲಿ ಎಲ್ಲ ತರಹದ ಸನ್ನಿವೇಶ ಕೂಡ ಇದ್ದಾವಲ್ವಾ? ಎಲ್ಲ ಡೈಮೆನ್ಷನ್ಸಲ್ಲೂ ಆಲೋಚನೆ ಮಾಡಿದಾಗ ಅಯ್ಯೋ ಎಲ್ಲರೇ ಪುರುಷರ ಪರವಾಗಿ ಹೋರಾಡೋರು ಇರ್ತಾರೆ, ಹೆಣ್ಮಕ್ಳು ಒಂದು ಕಣ್ಣೀರು ಹಾಕಿದರೆ ಸಾಕು ಎಲ್ಲ ಅವ್ರ ಪರವಾಗೇ ಇರುತ್ತೆ ನ್ಯಾಯ ಅನ್ನುವ ಒಂದು ಮಾತಿದೆ, ಚರ್ಚೆ ಇದೆ. ಮತ್ತು ಎಷ್ಟೋ ಜನರಿಗೆ ಅದು ರಿಯಾಲಿಟಿಯಲ್ಲಿ ವಾಸ್ತವದಲ್ಲಿ ಅನ್ಯಾಯ ಕೂಡ ಆಗಿರೋದಿದೆ. ಹಾಗಿರುವಾಗ ಇಂಥ ಒಂದು ವೇದಿಕೆ ಬಂದರೆ ಏನಾದರೂ ಪ್ರಯೋಜನವಾದೀತಾ ಅನ್ನೋದು ಸದ್ಯದ ಸುದ್ದಿ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಪುರುಷ ರಕ್ಷಣಾ ಸಮಿತಿಯ ಸಂಸ್ಥಾಪಕಿ ಅಂದರೆ ರಜನಿ ರಾಜ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಡಿಸ್ಕನೆಕ್ಟ್ ಆಗಿದೆ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡಲೇಬೇಕು, ನಮ್ಮ ಟೀಮ್ ಸಂಪರ್ಕ ಮಾಡುತ್ತೆ. ರಜನಿ ರಾಜ್ ಅವ್ರನ್ನ ಮಾತನಾಡ್ಸೋಣ. ಏನು ಯಾಕೆ ಅವರು ಈಗ ನೋಡಿ ಪುರುಷ ರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಅಲ್ಲಿ ಯಾರಾದರೂ ಪುರುಷರು ಇರ್ತಾರಾ ಅಂತ ಅಂದ್ಕೊಳ್ತೀವ. ಆದರೆ ಸಂಸ್ಥಾಪಕಿ ರಜನಿ ರಾಜ್ ಅಂದರೆ ಒಬ್ಬ ಸ್ತ್ರೀ, ಒಬ್ಬ ಮಹಿಳೆ, ಒಬ್ಬ ಇಳೆ ಈ ಸಂಘಟನೆ ಅಥವಾ ಈ ಸಮಿತಿಯ ಒಬ್ಬ ಸಂಸ್ಥಾಪಕಿಯಾಗಿದ್ದಾರೆ. ಅಫ್ಕೋರ್ಸ್ ಇನ್ನು ಅಧ್ಯಕ್ಷರು, ಗೌರವಾಧ್ಯಕ್ಷರು ಎಲ್ಲ ಪುರುಷರೇ ಇದ್ದಾರೆ, ಜೊತೆಗೆ ಸೀನಿಯರ್ಸ್ ಇದ್ದಾರೆ ಮತ್ತು ರಾಜಕೀಯದಲ್ಲಿ ಗುರುತಿಸ್ಕೊಂಡಂಥವರೇ ಇದ್ದಾರೆ. ಹೀಗಾಗಿ ಈ ಸುದ್ದಿ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಫಸ್ಟ್ ಕೇಳಿದಾಗ ಏನು ನಮ್ಗೆ ಕೇಳಿರೋದೇ ಇಲ್ವಲ್ಲ, ಬರೀ ಮಹಿಳಾ ಸಂಘಟನೆ ಕೇಳಿರ್ತೀವಿ, ಮಹಿಳಾ ರಕ್ಷಣಾ ಸಮಿತಿ ಅಂತ ಕೇಳಿರ್ತೀವಿ, ಪುರುಷ ರಕ್ಷಣಾ ಸಮಿತಿ ಎಲ್ರಿ ಇದೆ. ಆದರೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತೀವಿ ಅಲ್ವಾ? ಆಮೇಲೆ ಸಮ ಸಮಾಜ, ಆಮೇಲೆ ನಮ್ಗೆ ಈಕ್ವಲ್ ರೈಟ್ಸ್ ಬೇಕು, ಹಂಗೆ ಹೇಳಿ ಎಲ್ಲೋ ಜಾಸ್ತಿ ಹೆಣ್ಣುಮಕ್ಕಳು ಪರವಾಗಿಯೇ ಎಲ್ಲರೂ ಬ್ಯಾಟ್ ಬೀಸ್ತಿದ್ದಾರ ಅನ್ನೋ ಒಂದು ಚರ್ಚೆಗೆ ಈಡು ಮಾಡಿತ್ತು. ಹಾಗಾಗಿ ಈ ಪುರುಷ ರಕ್ಷಣಾ ಸಮಿತಿ ಉದ್ಭವ ಆಗಿರಬಹುದು. ನೋಡೋಣ ಮುಂದಿನ ಹಂತದಲ್ಲಿ ಕನೆಕ್ಟ್ ಆಗ್ತಿದ್ದಾರಾ, ನೋಡೋಣ. ಕನೆಕ್ಟ್ ಆದರೆ ಖಂಡಿತವಾಗ್ಲೂ ಅವ್ರ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಏನೋ ಬೈಟ್ಸ್ ಪ್ಲೇ ಮಾಡ್ಬೋದು ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ನಮ್ಮ ಅಸೋಸಿಯೇಷನ್ ಆಲ್ ಇಂಡಿಯಾ ಜಸ್ಟ್ ಒಂದು ಅಮೆಂಡ್ಮೆಂಟ್ಗೆ ನಾವೇ ಮೂವ್ ಮಾಡಿ ನ್ಯಾಷನಲ್ IPC ಅಮೆಂಡ್ಮೆಂಟ್ ಮೂವ್ ಮಾಡೋಣ. ಲಾಯರ್ಸ್ಗಳಿದ್ದಾರೆ,
ಈಗ ಮಂಡ್ಯದಲ್ಲೇ ಪ್ರೆಸ್ ಮೀಟು, ಸಾಮಾನ್ಯ ಮೀಟಿಂಗ್ಗಳೆಲ್ಲ ಮಂಡ್ಯದಲ್ಲೇ ಮಾಡ್ತೀವಿ. ಮೀಟಿಂಗ್ ಮಾತ್ರ ಮಂಡ್ಯದಲ್ಲಿ ಅಲ್ಲ, ಈಗ ನಮ್ಮ ಗುಂಡ್ಲುಪೇಟೆ ಬಂದಿದ್ರೆ ಚಾಮರಾಜನಗರ ಭಾಗ ಎಲ್ಲ ಅವ್ರದ್ದು. ಈಗ ಇಲ್ಲಿ ರಾಮನಗರ ಬಂದಾಗ ಇಲ್ಲಿ ಇವರಿದ್ದಾರೆ. ಬನ್ನಿ ಎಲ್ಲ ಮಾತಾಡಿ. ಒಂದು ಡೌಟ್ ಇದೆ. ಹೇಳಿ. ಈಗ ನೀವು ಹೆಣ್ಮಕ್ಳ ಪರವಾಗಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತೀವಿ, ಹೆಚ್ಚು ಕಡಿಮೆ ಇರೋ ಕಾನೂನುಗಳೆಲ್ಲ ಡೌರಿ ಆಗ್ತಲ್ಲಿ ಬಂದು ಇದ್ದಾರೆ. ಈಗ ನಾವು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ನೀವು ನಮಗಿನ